ಎಲ್ಲರಿಗಿಂತನೂ ಕಳಪೆ ಆದ್ರ ಪ್ರತಾಪ್ ಅವರು ಒಳಗಡೆ ಇರೋ ಜನಕ್ಕೆ ಏನಾಗಿದೆ? ಸೊ, ಅಂದರೆ ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಬಂದಂಥ ತುಂಬ ಜನ ಕೂಡ ಅಲ್ಲಿ ಹೇಳ್ತಾರೆ ಪ್ರತಾಪ್ ಅವ್ರಿಗೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ. ಪ್ರತಾಪ್ ಅವರಿಗೂ ಕೂಡ ತುಂಬಾನೇ ಆ, ಅಲ್ಲಿ ಸಪೋರ್ಟ್ ಇದೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಇಶಾನಿ ಅವರು ಸಿಕ್ಕಾಪಟ್ಟೆ ಓವರಾಗಿ ಆಡಿದ್ರು. ಸೊ, ಇಶಾನಿ ಅವರು ಮಾಡಿದ್ದು ನಿಜಕ್ಕೂ ನನ್ನ ಪ್ರಕಾರ ಕ್ಷಮಿಸಲರ್ಹವಲ್ಲದ ಒಂದು ಅಪರಾಧ ಅಂತಲೇ ಹೇಳಬೇಕು. ಬಹುಶಃ ಅವರು ಗೆಸ್ಟ್ ಆಗಿ ಬಂದಿದ್ರು. ಆದರೆ ಅವ್ರನ್ನ ಆಲ್ರೆಡಿ ಜನ ಹೊರಗಡೆ ಕಳಿಸಿದ ಮೇಲೂ ಕೂಡ ಈ ರೀತಿ ಒಂದು ಮಾಡಿದ್ದು ಎಲ್ಲೋ ಒಂದು ಕಡೆ ತುಂಬಾನೇ ವರ್ಸ್ಟ್ ಆಗಿ ಇತ್ತು. ಸೊ, ಅಂದರೆ ಹೊರಗಡೆಯಿಂದ ಬಂದಂಥ ಕೆಲವು ಏನು ಪ್ರತಾಪ್ ಅವರ ಕಾಲೆಳಿಬೇಕು ಅಂದರೆ ಪ್ರತಾಪ್ ಅವರಿಗೆ ಹೊರಗಡೆ ಒಂದು ಏನು ಅಭಿಮಾನಿಗಳಿದ್ದಾರೆ ಅಥವಾ ಸಪೋರ್ಟ್ ಇದೆ, ಅದನ್ನು ಸಹಿಸಲು ಸಾಧ್ಯವಿಲ್ಲದಂತಹ ಇಶಾನಿ ಅಂತವರ ಮಾತನ್ನು ಕೇಳಿ ಪ್ರತಾಪ್ ಅವರಿಗೆ ಇವರೆಲ್ಲ ಸೇರಿ ಕಳಪೆ ಕೊಟ್ಟರು ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ತುಂಬಾ ಟರ್ನಿಂಗ್ ಆಗಿತ್ತು. ಅವರಿಗೆ ಎಲ್ಲರೂ ಸೇರಿ ಕಳಪೆ ಕೊಡ್ತಾರೆ. ಹಳ್ಳಿಕಾರ್ ಸಂತೋಷ್ ಅವರು ಕೂಡ ಪ್ರತಾಪ್ ಅವರಿಗೆ ಅಲ್ಲಿ ಕಳಪೆ ಅಂತ ಕೊಡ್ತಾರೆ. ಅದಕ್ಕೆ ಕಾರಣ ಮೊನ್ನೆ ಸಂಗೀತ ಅವರಿಗೆ ಪ್ರತಾಪ್ ಅವರು ಸಪೋರ್ಟ್ ಮಾಡ್ತಾರೆ. ತನೀಷಾ ಮತ್ತು ಹಳ್ಳಿಕಾರ್ ಸಂತೋಷ್ ಇಬ್ಬರು ಕೂಡ ಸಂಗೀತ ಅವರ ಮೇಲೆ ಜಗಳ ಮಾಡಿದಾಗ ಪ್ರತಾಪ್ ಅವರು ಸಂಗೀತ ಅವರಿಗೆ ಸಪೋರ್ಟ್ ಆಗಿ ಹೋಗಿರ್ತಾರೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಹಳ್ಳಿಕಾರ್ ಸಂತೋಷ್ ಅವರು ಇವತ್ತು ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅದೇ ನಿಜ ಕೂಡ. ಅದು ಅವರ ಒಂದು ಅಭಿಪ್ರಾಯ ಆಗಿರ್ಬೋದು. ವಿನಯ್ ಅವರು ಆಬ್ವಿಯಸ್ಲಿ ಗೊತ್ತಿರೋ ವಿಷಯನೇ. ಸೊ, ಅವರು ತಗೊಳ್ಳೋ ಒಂದೇ ಹೆಸರು ಪ್ರತಾಪ್. ಸೊ, ಯಾವುದೇ ಒಂದು ಕಳಪೆ ಅಂತ ಬಂದರೂ ಅದು ಅಲ್ಲಿ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರನ್ನೇ ತೊಗೊಳ್ತಾರೆ. ಎಲ್ಲೋ ಒಂದು ಕಡೆ ವಿನಯ್ ಅವರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ನಮ್ಮ ಕಾಂಪಿಟೇಟ್ರು ಸುದೀಪ್ ಅವರ ಕೈಯಲ್ಲಿ ನಮ್ಮ ಕೈ ಮೇಲೆ ಹೋಗಬೇಕು ಅಂತಂದರೆ ಪ್ರತಾಪ್ ಅವರನ್ನು ತುಳಿಬೇಕು ಅಂತ. ಸೊ, ಅದನ್ನು ವಿನಯ್ ಅವರು ಅಲ್ಲಿ ಮಾಡ್ತಾ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಸೊ, ಕಾಂಪಿಟೇಷನ್ ಅಂತ ಬಂದಾಗ ಇದೆಲ್ಲ ಇರುತ್ತೆ. ಆದರೆ ಪ್ರತಾಪ್ ಅವರು ಇವತ್ತು ಕೊನೆಯಲ್ಲಿ ಹೇಳಿದಂಥ ಮಾತುಗಳಿದೆಯಲ್ಲ, ಅದು ನಿಜಕ್ಕೂ ಇನ್ಸ್ಪಿರೇಷನ್ ಆಗಿತ್ತು. ನಾನು ತುಂಬ ಕಡೆ ಅಂದರೆ ಪ್ರತಾಪ್ ಅವರ ಸಹನೆ, ತಾಳ್ಮೆ ಅದು ಏನಿದೆ ಅದು ತುಂಬ ಚೆನ್ನಾಗೇ ಮೂಡಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಅಳ್ತಾ ಇದ್ರು, ಸ್ವಲ್ಪ ವಿಚಲಿತರಾಗ್ತಾಯಿದ್ರು. ಆದರೆ ಇವತ್ತು ಅವರು ಅಳ್ಳಿಲ್ಲ. ಬದಲಿಗೆ ಅಂದರೆ ಅವರು ಅಳೋದನ್ನು ಒಂದು ಆನಂದ ಬಾಷ್ಪದ ರೀತಿಯಲ್ಲಿ ತೋರಿಸಿದ್ರು. ಯಾಕಂದರೆ ಸಂಗೀತ ಅವ್ರ ಜೊತೆ ಕನೆಕ್ಟ್ ಆಗಿದ್ರು. ಸಂಗೀತ ಅವರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಕಳಪೆ ಕೊಟ್ಟಿದ್ದಕ್ಕೆ ಅಳ್ತಾ ಇಲ್ಲ. ಕೊನೆ ವಾರದಲ್ಲಿ ನಾನು ಈ ಕಳಪೆಗೆ ಅರ್ಹನಲ್ಲ ಅನ್ನೋದನ್ನು ಸಂಗೀತ ಅವ್ರು ಹೇಳಿದ್ರು. ಹಾಗಾಗಿ ಸ್ವಲ್ಪ ವಿಚಲಿತ ಆಗಿದ್ದೀನಿ ಅನ್ನೋದನ್ನು ಹೇಳ್ತಾರೆ. ಅಷ್ಟೆಲ್ಲ ಮನೆಯವ್ರಿಗೆಲ್ಲ ಹೇಳ್ತಾರೆ, ನಾನು ಈ ಕಳಪೆಗೆ ಅರ್ಹ ಅಲ್ಲ, ಬಟ್ ಆದರೂ ನೀವು ಕೊಟ್ಟಿದ್ದೀರ, ಓಕೆ ಕೊಡಿ, ಐ ಆಮ್ ಹ್ಯಾಪಿ. ಸೊ, ಅದನ್ನು ತುಂಬ ಸಂತೋಷವಾಗಿ ಸ್ವೀಕರಿಸ್ತೀನಿ, ಅದರಲ್ಲೇನಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಜೈಲಿಗೆ ಹೋಗುವಾಗ ಕೂಡ ತುಂಬ ಖುಷಿಯಾಗೇ ಹೋಗ್ತಾಯಿದ್ರು ಪ್ರತಾಪ್ ಅವರು. ಸೊ, ಆ ಸಹನೆ ಒಂದು ಏನಿದೆ ಪ್ರತಾಪ್ ಅವರಿಗೆ, ನಿಜಕ್ಕೂ ಅದೇ ಅವರನ್ನು ಇವತ್ತು ಈ ಮಟ್ಟದಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೊರಗಡೆ ಕೂಡ ಅವರು ಅಂದರೆ ಈ ಹಿಂದೆ ಏನು ಕಾಂಟ್ರವರ್ಸಿ ಆಗಿತ್ತು, ಆಗ ಚಾನಲ್ನಲ್ಲಿ ಕೂತಾಗ ಕೂಡ ತುಂಬ ಸಹನೆಯಿಂದ ಆ ಮನುಷ್ಯ ಉತ್ತರಿಸ್ತಾ ಇದ್ರು. ಬಹುಶಃ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಎಲ್ಲೋ ಕಳೆದೋಗ್ಬಿಡ್ತಾ ಇದ್ರು. ಅಂದರೆ ಮನುಷ್ಯ ಎಲ್ಲಿದ್ದಾನೆ ಅನ್ನೋದು ಟಾರ್ಚ್ ಹಾಕಿ ಹುಡುಕ್ಬೇಕಾಗಿತ್ತು. ಆ ರೀತಿ ಅಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತು ಅಂತ ಅನಿಸುತ್ತೆ. ಬೇರೆ ಯಾರೇ ಆಗಿದ್ರು ಕೂಡ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬ್ಯಾಕ್ ಕೊಡ್ತಾ ಇರಲಿಲ್ಲ. ಪ್ರತಾಪ್ ಅವರು ಒಂದು ಬ್ಯಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅವರ ಸಹನೆ, ಆ ಪೇಷನ್ಸ್ ಲೆವೆಲ್ ಏನಿದೆ ಅದು ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ. ಒಂದಷ್ಟು ವಿಷಯಗಳನ್ನು ಪ್ರತಾಪ್ ಅವರಿಂದ ಕಲಿಬೇಕಾಗತ್ತೆ. ಆ ಸಹನೆ, ತಾಳ್ಮೆ, ಅಂದರೆ ಏನೇ ನಡೀತಾ ಇದ್ರೂ ಕೂಡ ಅವರು ಸಿಕ್ಕಾಪಟ್ಟೆ ಕಾಮ್ ಆಗಿರ್ತಾರೆ ಮನುಷ್ಯ. ಅಂದರೆ ಒಬ್ಬ ಹುಡುಗ ನಾರ್ಮಲಾಗಿ ಈ ರೀತಿ ಇರೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿನೇ. ಆ ರೀತಿ ಒಂದು ಸಹನೆ ನನಗೂ ಕೂಡ ಇರೋದಿಲ್ಲ. ಎಲ್ಲೋ ನಾವು ದುಡುಕ್ಬಿಡ್ತೀವಿ, ಒಂದು ಮಾತುಗಳನ್ನು ಆಡ್ಬಿಡ್ತೀವಿ. ಅಂದರೆ ಅವಶ್ಯಕತೆ ಇಲ್ಲದೇ ಇರೋವಂಥ ಕಡೆ ಮಾತಾಡ್ಬಿಡ್ತೀವಿ, ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪು ಮಾಡಿಬಿಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ. ಆದರೆ ಪ್ರತಾಪ್ ಅವರು ಅಲ್ಲಿ ತುಂಬ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದ್ದಾರೆ. ಏನೇ ಜನ ಅವರನ್ನು ಹೊರಗಡೆ ಟಾರ್ಗೆಟ್ ಮಾಡ್ಬೋದು, ಒಳಗಡೆ ಕೂಡ ಜನ ಅವರನ್ನು ಟಾರ್ಗೆಟ್ ಮಾಡ್ಬೋದು. ಆದರೆ ಇದು ಇತ್ತೀಚಿನ ಒಂದು ಯುವ ಪೀಳಿಗೆ ಏನಿದೆ, ಸೊ ಒಂದು ಯುವ ಪೀಳಿಗೆಗೆ ನಿಜಕ್ಕೂ ಆ ತಾಳ್ಮೆಯನ್ನು ಕಲ್ತ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ತುಂಬ ಜನ ಹೇಳ್ತಾರೆ, ಅವನು ಮೋಸ ಮಾಡೋದನ್ನು ಕಲಿಬೇಕಾ ಯುವ ಪೀಳಿಗೆ ಅಂತ. ಸರ್, ಯಾರು ಮೋಸ ಮಾಡಿಲ್ಲ? ಎಲ್ಲ ರಾಜಕಾರಣಿಗಳು ಎಲ್ಲರೂ ಸುಳ್ಳು ಹೇಳ್ತಾರೆ. ಈ ಸುಳ್ಳು ಹೇಳಿದೆ ಅಂದರೆ ಈ ಕಮೆಂಟನ್ನು ಹಾಕೋರು ಸುಳ್ಳೇ ಹೇಳಲ್ವೇನೋ, ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳೇನೋ ಅಂತ ಅಂದ್ಕೊಳ್ತೀನಿ ನಾನು. ಬಹುಶಃ ಆ ರೀತಿ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅವ್ರು ಆಗಿದ್ದರೆ ಬಹುಶಃ ಅವ್ರಿಗೆ ಕಮೆಂಟ್ ಮಾಡೋದಕ್ಕೆ ಅಧಿಕಾರ ಇದೆ. ಖಂಡಿತ ಅವರಲ್ಲ. ಆ ಕಮೆಂಟ್ನ ಹಾಕುವಾಗ ಒಂದು ಸಾರ್ತಿ ತಮ್ಮ ಹೃದಯವನ್ನು ತಾವೇ ಮುಟ್ಟು ನೋಡಿಕೊಂಡ್ರೆ ಅವರಿಗೆ
ಆಗ ಗೊತ್ತಾಗತ್ತೆ ತಾವೇನೇನೆಲ್ಲ ಸುಳ್ಳು ಹೇಳಿರ್ತಾರೆ ಅಂತ. ಬಹುಶಃ ಅಷ್ಟು ಅಂದರೆ ಪ್ರಬುದ್ಧತೆಯನ್ನು ಅವರು ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ. ಇಶಾನಿ ಅವರು ಹೇಗೆ ಮಾತಾಡಿದ್ರು. ಸೊ ಅಂದರೆ ಇವರು ಕಮೆಂಟ್ ಹಾಕ್ತಾರೆ, ಇವ್ರು ಯಾರಂತ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಒಂದು ಫೇಕ್ ಐಡಿಯಿಂದ ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಟ್ರೋಲ್ ಆಗೋದಿಲ್ಲ. ಬಟ್ ಆದರೆ ಇಶಾನಿ ಅವರ ಪರಿಸ್ಥಿತಿ ನೋಡಿ. ಇಶಾನಿ ಅವರನ್ನು ಸಾಕಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಬೇಕಿತ್ತಾ ಇದು ಇಶಾನಿ ಅವ್ರಿಗೆ? ಯಾಕೆ ಇಶಾನಿ ಅವರು ಸುಖ ಸುಮ್ಮನೆ ಪ್ರತಾಪ್ ಅವರ ತಂಟೆಗೆ ಹೋದರು? ಒಂದು ರೀತಿ ರಿವರ್ಸ್ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿ ಕಾಂಟ್ರವರ್ಸಿನಲ್ಲಿ ಹೆಸರು ಮಾಡೋವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ರ ಇಶಾನಿ ಅವರು ಅಂತ ಕೂಡ ಅನ್ನಿಸ್ತಾ ಇದೆ. ಬೇಕಿರಲಿಲ್ಲ ಅವ್ರಿಗೆ. ಅಂದರೆ ನೋಡಿ, ನಾವು ಸಾಕಷ್ಟು ಪ್ರತಿಯೊಬ್ಬರೂ ಕೂಡ ಗೌರವ ಕೊಟ್ಟೇ ಮಾತಾಡ್ತೀವಿ. ಆದರೂ ಎಲ್ಲೋ ಒಂದು ಕಡೆ ಇಶಾನಿ ಅವರು ಮಾಡಿದ್ದೇನಿದೆ ಅದು ನಿಜಕ್ಕೂ ಬಹಳ ಕೇವಲವಾದಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಅದು ಬೇಕಿರಲಿಲ್ಲ ಅವ್ರಿಗೆ. ಸುಮ್ಮನೆ ಮಾತಾಡಿ ಅವರು ಏನಿದೆ ಅವ್ರ ಮನಸ್ಸಿನೊಳಗಿರೋಂಥ ಕೊಳೆಯನ್ನು ಅವರು ಹೊರಗಡೆ ಹಾಕಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.